ಎತ್ತಿನಹೊಳೆ ಕಾಮಗಾರಿಯ ಮಣ್ಣು ಅಕ್ರಮ ಸಾಗಾಣಿಕೆ. ರಾತ್ರೋರಾತ್ರಿ ಹೆದ್ದಾರಿಗೆ ಮಣ್ಣು ಸುರಿದು ವ್ಯಕ್ತಿಯ ದರ್ಪ. ಇತ್ತೀಚಿನ ದಿನಗಳಲ್ಲಿ ಮಣ್ಣು ಮಾಫಿಯಾ ಅನ್ನೋದು ಎಗ್ಗಿಲ್ಲದೆ ಸಾಗ್ತಾ ಇದ್ದು, ಕೆರೆಯ ಮಣ್ಣನ್ನ ರಾತ್ರೋರಾತ್ರಿ ಬಗೆದು ಸಾಗಿಸ್ತಾ ಇರೋದು ಅಲ್ಲಲ್ಲಿ ಬೆಳಕಿಗೆ ಬಂದಿದ್ದು, ಇದೀಗ ನೀರಾವರಿ ಯೋಜನೆಯ ಮಣ್ಣಿಗೆ ಕೈ ಹಾಕಿದ್ದಲ್ಲದೆ ಹೆದ್ದಾರಿಗೆ ಮಣ್ಣನ್ನ ಸುರಿದು ದರ್ಪ ಮೆರೆದಿರೋ ಪ್ರಕರಣ ಗೃಹ ಸಚಿವರ ಕ್ಷೇತ್ರವಾದ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ. ಹೌದು, ಗೃಹ ಸಚಿವರ ತವರು ಕ್ಷೇತ್ರವಾದ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿಯ ಜಿ ನಾಗೇನಹಳ್ಳಿ ಸಮೀಪದ ವಿಶಾಲ್ ಉಪ್ಪಿನಕಾಯಿ ಫ್ಯಾಕ್ಟರಿಗೆ ವ್ಯವಸ್ಥಾಪಕರೊಬ್ಬರು ರಾತ್ರೋರಾತ್ರಿ ಎತ್ತಿನಹೊಳೆ ಕಾಮಗಾರಿಯ ಮಣ್ಣನ್ನ ಸಾಗಾಟ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಲಾಗ್ತಾ ಇದೆ. ಎತ್ತಿನಹೊಳೆ ಕಾಮಗಾರಿಯ ಮಣ್ಣನ್ನ ಅಕ್ರಮವಾಗಿ ವಿಶಾಲ್ ನ್ಯಾಚುರಲ್ ಫುಡ್ ಪ್ರಾಡಕ್ಟ್ಸ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸಾಗಾಣಿಕೆ ಮಾಡ್ತಾ ಇದ್ದು, ಏಕಾಏಕಿ ಸುಮಾರು 10 ಲೋಡ್ನಷ್ಟು ಮಣ್ಣನ್ನ ಜಿ ನಾಗೇನಹಳ್ಳಿ ಬಳಿ ಇರೋ ಹೆದ್ದಾರಿಗೆ ವ್ಯವಸ್ಥಾಪಕನೋರ್ವ ಸುರಿದಿದ್ದಾನೆ. ಹೆದ್ದಾರಿಗೆ ಮಣ್ಣನ್ನ ಸುರಿದಿರೋದ್ರಿಂದ ರಸ್ತೆ ಕಾಣದೆ ಕೊರಟಗೆರೆ ದಾಬಸ್ಪೇಟೆ ಹೆದ್ದಾರಿಯಲ್ಲಿ ತಿಂಗಳಿಗೆ 10ಕ್ಕೂ ಹೆಚ್ಚು ಅಪಘಾತಗಳಾಗ್ತಾ ಇದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಅಲ್ಲದೆ ರಸ್ತೆಗೆ ಮಣ್ಣನ್ನ ಸುರಿದಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿ ಸವಾರರು ಪರದಾಡುವಂತಾಗಿದೆ. ಮಣ್ಣನ್ನ ದಿಢೀರಾಗಿ ಹೆದ್ದಾರಿಗೆ ಸುರಿಯಲು ಕಾರಣ ಏನು? ಇನ್ನು ಹೆದ್ದಾರಿಯಲ್ಲಿ ಲೋಡ್ ಗಟ್ಟಲೆ ಮಣ್ಣನ್ನ ಸುರಿದಿರೋದ್ರಿಂದ ಅಪಘಾತಗಳಾಗ್ತಾ ಇದ್ದು, ಅಪಘಾತಗಳು ಸಂಭವಿಸಲೆಂದೇ ಮಣ್ಣನ್ನ ಹೆದ್ದಾರಿಗೆ ಸುರಿತಾ ಇದ್ರಾ ಎಂಬ ಪ್ರಶ್ನೆ ಎದ್ದಿದೆ. ಅಲ್ಲದೆ ಮಣ್ಣು ಸಾಗಾಣಿಕೆಯನ್ನ ಬೇರೆಡೆಗೆ ಸೆಳೆಯುವ ಉದ್ದೇಶದಿಂದಲೇ ಈ ರೀತಿ ಮಣ್ಣನ್ನ ಸುರಿದ್ರಾ ಎಂಬ ಅನುಮಾನ ಮೂಡ್ತಾ ಇದೆ. ಜೊತೆಗೆ ಕೊರಟಗೆರೆ ದಾಬಸ್ಪೇಟೆ ಹೆದ್ದಾರಿಯಲ್ಲಿ ತಿಂಗಳಿಗೆ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದ್ರೂ ಕೂಡ ಕೆಶಿಪ್ ಅಧಿಕಾರಿಗಳ ತಂಡ ಕೈಕಟ್ಟಿ ಕೂತಿರೋದು ಮತ್ತಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ಹೆದ್ದಾರಿಯಲ್ಲಿ ಮಣ್ಣು ಸುರಿದ ವ್ಯವಸ್ಥಾಪಕರನ್ನ ಪೊಲೀಸರು ಪ್ರಶ್ನೆ ಮಾಡಿದ್ದಕ್ಕೆ 5 ಸೆಕ್ಯೂರಿಟಿ ಗಾರ್ಡ್ಗಳು ಪೊಲೀಸರ ಮೇಲೆಯೇ ದರ್ಪ ಮೆರೆದಿದ್ದಾರೆ. ವ್ಯವಸ್ಥಾಪಕ ಮಾಡ್ತಾ ಇರೋ ತಪ್ಪನ್ನ ಪ್ರಶ್ನಿಸೋದೇ ತಪ್ಪ? ಈ ಒಂದು ಮಣ್ಣು ಮಾಫಿಯಾದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಎಂಬುದನ್ನ ತನಿಖೆ ಬಳಿಕ ತಿಳಿದು ಬರಲಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಜೊತೆಗೆ ಎತ್ತಿನಹೊಳೆ ಕಾಮಗಾರಿ ಮಣ್ಣನ್ನ ಲೂಟಿ ಆಗೋದನ್ನ ಕೂಡ ತಪ್ಪಿಸಬೇಕಾಗಿದೆ. ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.